ಶನಿ ಮಹಾತ್ಮ ಇಟ್ಕೊಂಡ ಅಹಂಕಾರ ಯಾರು ದುಡ್ಡು ಎಲ್ಲ ಮುಂದೆ ಜಾತ್ರೆ ಎಲ್ಲ ಮಾಡ್ತಾರೆ. ಅವ್ರು ಒಳ್ಳೆತನ ಮಾಡ್ದಂದ್ರೆ ಒಳ್ಳೆತನ ಆಗ್ತಾ ಇದೆ. ಇನ್ನೊಂದು ಹೇಳ್ತೀನಿ ಕೇಳಿ, ರಾಜಕಾರಣಿಗಳು ಮಾನ ಮರ್ಯಾದೆ ಬಿಟ್ಟು ಎಲ್ಲ ನಿಂತಿರೋರು. ಯಾರು ಮೂಟೆ ಒತ್ಬಿಟ್ಟು ಸಂಪಾದನೆ ಮಾಡಿಲ್ಲ. ಆ ಸಿದ್ದರಾಮಯ್ಯ ಇರ್ಬೋದು, ದೇವೇಗೌಡ ಇರ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಇರ್ಬೋದು, ಯಾರೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾರೆ, ನಿಯತಿಯಿಂದ ಸಂಪಾದನೆ ಮಾಡಿದ್ದಾರೆ. ಅವ್ರ ದುಡ್ಡುಗಳನ್ನ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಹೆಂಗೆ ಸಂಪಾದನೆ ಮಾಡ್ತಾರೆ? ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಸುಮ್ಮನೆ ಕಣ್ಮುಚ್ಕೊಂಡು ಕೂತಿದೆ. ಬಟ್ ನೀವು ಹೇಳಿರೋ ಥರನೇ ಆ ಥರ ಏನಾದರೂ ಅವ್ರು ಮಾತಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಮುಂಚೆ ಥರ ಅವರು ಅಷ್ಟು ಈಸಿಯಾಗಿ ಹೊರಗೆ ಬರೋಕ್ಕಾಗಲ್ಲ. ಆರ್ ನಗರದ ಶಾಸಕ ಮುನಿರತ್ನ ಅವರು ಈಗ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ. ಯಾವ ವಿಚಾರಕ್ಕೆ ಒಳಗಾಗಿದ್ದಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಕಿದ್ದಾರೆ, ಹಾಗೆ ಸಮುದಾಯಗಳ ಬಗ್ಗೆ ಅವಹೇಳನ ಮಾತನಾಡಿದ್ದಾರೆ. ಇನ್ನು ಲಂಚದ ವಿಷಯದಲ್ಲಿ ಕೂಡ ಮುನಿರತ್ನ ಅವರಿಗೆ ಸಂಕಷ್ಟ ಎದುರಾಗಿದೆ. ಈಗಾಗಲೇ ಮುನಿರತ್ನ ಅವರು ವಿಚಾರಣೆ ನಡೀತಾ ಇದೆ, ಅವರ ಆಡಿಯೋ ಕೂಡ ವೈರಲ್ ಆಗಿದೆ. ಹಾಗಾದ್ರೆ ಈಗ ಇನ್ನೇನು ಪ್ರಕರಣಗಳು ಹುಟ್ಕೊಂಡಿದೆ ಮುನಿರತ್ನ ಅವರ ಮೇಲೆ, ಇದವರಿಗೆ ಇನ್ನಷ್ಟು ಸಂಕಷ್ಟನ ಎದುರಾಕತ್ತಾ, ಇಲ್ಲ ಅವರಿಗೆ ಬೇಲಾಗಿ ಹೊರಗಡೆ ಬರ್ತಾರಾ, ಆ ಆಡಿಯೋ ಅವ್ರದಲ್ಲ ಅನ್ನೋದು ಪ್ರೂವ್ ಆಗತ್ತಾ? ಈ ಥರ ಸಾಕಷ್ಟು ವಿಷಯಗಳನ್ನ ನಮ್ಮ ಜನರ ಹತ್ರನೇ ಕೇಳೋಣ, ಅವ್ರ ಅಭಿಪ್ರಾಯ ಏನಾಗಿದೆ ಇದ್ರ ಬಗ್ಗೆ ಅಂತ ಹೇಳಿ. ಬನ್ನಿ. ಮುನಿರತ್ನ ಅವರು ಏನ್ ನ್ಯಾಯಾಂಗ ಬಂಧನಕ್ಕೆ ವಿಚಾರಣೆಗೆ ಒಳಗಾಗಿದ್ದಾರೆ, ಏನ್ ಅನ್ಸುತ್ತೆ? ಇನ್ನಷ್ಟು ಸಂಕಷ್ಟಗಳನ್ನ ಎದುರಿಸ್ಬೇಕಾಗತ್ತಾ ಮುನಿರತ್ನ ಅವರು, ಅಥವಾ ಬೇಲಾಗಿ ಹೊರಗಡೆ ಬರ್ತಾರ? ಆಡಿಯೋ ನಂದಲ್ಲ ಅಂತ ಏನಾದ್ರು ಪ್ರೂವ್ ಆಗಿಬಿಡುತ್ತೆ? ಇಲ್ಲ, ಎಫ್ ಎಸ್ ಎಲ್ ಕಳಿಸಿದ್ದಾರೆ ಈಗ ಅದನ್ನು, ಆಡಿಯೋನ. ಅದು ಏನು ಡೌಟ್ ಅದು ಆ್ಯಕ್ಚುಲಿ ಬರೋದು. ಇನ್ನೊಂದು ಹೇಳ್ತೀನಿ ಕೇಳಿ, ರಾಜಕಾರಣಿಗಳು ಮಾನ ಮರ್ಯಾದೆ ಬಿಟ್ಟು ಎಲ್ಲ ನಿಂತಿರೋರು. ಯಾರು ಮೂಟೆ ಒತ್ಬಿಟ್ಟು ಸಂಪಾದನೆ ಮಾಡಿಲ್ಲ. ಆ ಸಿದ್ದರಾಮಯ್ಯ ಇರ್ಬೋದು, ದೇವೇಗೌಡ ಇರ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಇರ್ಬೋದು, ಯಾರೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾರೆ. ಎಲ್ಲ ಈ ಥರ ರಾಜಕಾರಣ ಮಾಡಿಬಿಟ್ಟು ಸಾವಿರಾರು ಕೋಟಿ, ನೂರಾರು ಕೋಟಿ ಯಾರು ದುಡ್ಡು ಅದು? ನಮ್ಮಂತೂ ಟ್ಯಾಕ್ಸ್ ಪೇಯರು, ನಮ್ಮಂತೂ ಬಡವ್ರದ್ದು ದುಡ್ಡದು. ಅವ್ರು ಮಾನ ಮರ್ಯಾದೆ ಒಂದು ಅಂತಃಕರಣ ಇದ್ದರೆ ಅವನ ತಲೆಮ ಹೊತ್ಕೊಂಡು ಹೋಗ್ತಾನೆ. ಸತ್ತಾಗ ಏನೋ ಗೊತ್ತಾಗ್ತಿಲ್ಲ ರಾಜಕಾರಣಿಗಳು. ಮುನಿರತ್ನೂ ಅದೇ ಪಾಠ ಹೇಳ್ತೀನಿ ಕೇಳಿ. ಮುನಿರತ್ನೂ ಅಷ್ಟೇ, ಒಬ್ಬ ಏನು ಮುಂಚೆ ಆ ಸಾಮಾನ್ಯ ಮನುಷ್ಯ ಇದ್ದ, ಕಾರ್ಪೊರೇಟರ್ ಆಗಿ ಕೊನೆಗೆ MLA ಆದ. ಏನೋ ಒಳ್ಳೆ ಮನುಷ್ಯ ಅಂತ ಹೇಳ್ತಾರೆ, ಅದು ಕೇಳ್ಪಟ್ಟಿದ್ದೀನಿ ನಾನು. ಬಟ್ ನನಗೆ ಅಷ್ಟೊಂದು ಕ್ಲೋಸಾಗಿ ಗೊತ್ತಿಲ್ಲ. ಬಟ್ ಆದ್ರೂ ವಿದ್ಯಮಾನ ನೋಡಿದ್ರೆ ಆತನು ಇವರಿಂದ ಹೊರತಲ್ಲ ಹೇಳ್ತೀನಿ ಕೇಳಿ. ಅವನು ದೊಡ್ಡ ಆರ್ಡಿನರಿ ಮನುಷ್ಯ, ಇವಾಗ ಸಾವಿರಾರು ಕೋಟಿಗಿದೆ ದುಡ್ಡು. ಫಿಲಮ್ ತೆಗಿದ್ದಾನೆ ಪಾರ್ಟಿ. ಏನು ರೀ ಇವರೆಲ್ಲ? ಏನು ನಮ್ಮದು ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವ ಎಲ್ರಿಗೂ ಹೋಗ್ತಾ ಇದೆ. ನಿಜವಲ್ಲ 5 ವರ್ಷ ಮಿಲಿಟ್ರಿ ರೂಲ್ ಬರ್ಬೇಕು ರೀ. ಅವರೇ ಇದೆಲ್ಲ ಆರಾಮಾಗಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಸಾವಿರಾರು ಕೋಟಿ, 100 ಕೋಟಿ ಸಂಪಾದನೆ ಮಾಡೋದು. ಈಗ ನೀವೇ ಆಗಲಿ ನಾವೇ ಆಗಲಿ 100 ರೂಪಾಯಿಗೆ ಹಿಂದೆ ಮುಂದೆ ನೋಡ್ತೀವಿ. ಕರೆಕ್ಟ್ ತಾನೆ? ಅಲ್ಲ, ದಿನ ಬೆಳಗ್ಗೆ ಆದ್ರೆ ರಾಜಕಾರಣಿಗಳ ಸಂಕಷ್ಟಗಳು, ಗೋಳಗಳು ಜಾಸ್ತಿ ಆಗ್ತವೆ. ಅವ್ರು ಮಾಡಿದ ಅವ್ರು ಮಾಡಿದ ಅಲ್ಕ ಕೆಲಸಗಳು ಅವರವರೇ ಮಣ್ಣು ಹೆಚ್ಕೊಳ್ತಾರೆ. ಅದು ಹಂಗಾಗಿ ಆಚೆ ಬರುತ್ತೆ ಹೇಳ್ತೀನಿ ಕೇಳಿ. ಅಷ್ಟೇ, ಇನ್ನೇನು ಇಲ್ಲ ಅದು. ಈಗ ಎಲ್ಲ ಪಾರ್ಟಿಗಳೇ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS, ಯಾರು ಸಂಪಾದನೆ ನಿಯತಿಯಿಂದ ಸಂಪಾದನೆ ಮಾಡಿಲ್ಲ ರೀ. ಅವ್ರ ದುಡ್ಡುಗಳನ್ನ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಹೆಂಗೆ ಸಂಪಾದನೆ ಮಾಡ್ತಾರೆ? ಒಂದು ಮನುಷ್ಯ, ಒಬ್ಬ ಆರ್ಡಿನರಿ ಬಡವ 100 ರೂಪಾಯಿ ದುಡಿಯೋಕ್ಕೆ ಕಷ್ಟಪಡ್ತಾನೆ. ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ, ಹಾಗೆ 30 ಲಕ್ಷ ಲಂಚ ಏನ್ ಪ್ರಕರಣ ಆಗಿದೆ ಮುನಿರತ್ನ ಅವ್ರ ಮೇಲೆ, ಇದರಿಂದ ಅವ್ರು ಹೊರಗೆ ಬರಕ್ಕಾಗತ್ತಾ ಅಂತ ಅಂದ್ರೆ ಅವ್ರಿಗೆ ಇನ್ನಷ್ಟು ಸಂಕಷ್ಟ. ಕಾಸಿದೆ ಅವ್ರ ಹತ್ರ, ಬಂದೇ ಬರ್ತಾರೆ ಆಚೆ. ಕಾಸಿದೆ ಅವ್ರ ಹತ್ರ, ಕೊಂಡ್ಕೋತಾರೆ. ಅವ್ನು ಯಾರು ಪಾರ್ಟಿ ಚೆಲುವರಾಜು ಅವನ್ನೇ ಕೊಂಡ್ಕೊಳ್ತಾರೆ ನೋಡಿ. ಇವತ್ತು ಹೇಳಿದ ಅಲ್ಲೇ ಉಲ್ಟಾ ಹೊಡಿತಾ ಇರೋ ಅರ್ಥ ಏನದು ಅಂದರೆ ಬುಕ್ ಆಗಿದ್ದಾನೆ ಅವನು ಮೋಸ್ಟ್ಲಿ. ಮುಂದೆ ಆಚೆ ಬಂದೇ ಬರ್ತಾರೆ, ಏನು ತೊಂದರೆ ಆಗಲ್ಲ ಅವ್ರಿಗೆ. ಇಂಥವೆಲ್ಲ ಆರಾಮ್ ಕೇಸ್ ಅವ್ರುಗಳೇ ರಾಜಕಾರಣಿಗಳು. ಹಿಂಗೆ ಇದು ನೀವು ಕಷ್ಟಪಡೋದು ಹಳ್ಳಿ ಕೇಳಿ. 100 ರೂಪಾಯಿ ಹಿಂದೆ ಮುಂದೆ ನೋಡ್ತೀವಿ ನಾವು. ಅವ್ರು 100 ಕೋಟಿ, ಸಾವಿರಾರು ಕೋಟಿ ಹೆಂಗ್ರಿ ಬರುತ್ತೆ ಅವ್ರ ಹತ್ರ? ಹೇಗೆ ಬರ್ತಿದೆ? ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಸುಮ್ಮನೆ ಕಣ್ಮುಚ್ಕೊಂಡು ಕೂತಿದೆ. ಆ ಕ್ವಶನ್ ಮಾಡೋಕ್ಕಾಗಲ್ವ? ರಾಜಕಾರಣಿಗಳು ಹೆಂಗ್ರಿ ಬರುತ್ತೆ ಸಾವಿರಾರು ಕೋಟಿ? ಅವ್ನು ಎಂಟ್ರಿ ಆದಾಗ, ರಾಜಕಾರಣ ಎಂಟ್ರಿ ಆದಾಗ ಒಂದು 5,000 10,000 ರೂಪಾಯಿ ಇರ್ತದೆ ಅವ್ನ ಇನ್ಕಮ್ಮು. ಇವಾಗ ನೋಡಿದ್ರೆ 5,000 10,000 ಕೋಟಿ ಇರ್ತದೆ. ಹೆಂಗ್ರಿ ಅದು ಮ್ಯಾಜಿಕ್ ಹೆಂಗ್ರಿ ಆಗುತ್ತೆ? ಅದು ಕೇಳೋದು ಯಾರೂ ಇಲ್ಲ. ದೇಶದ ನ್ಯಾಯಾಂಗ ವ್ಯವಸ್ಥೆಯೂ ಸತ್ತೋಗಿದೆ, ಈ ಶಾಸಕಾಂಗ ವ್ಯವಸ್ಥೆ ಸತ್ತೋಗಿದೆ. ಮನುಷ್ಯ ನಮ್ಮಂಥ ಬಡವರು, ಮಿಡ್ಲ್ ಕ್ಲಾಸವರು ಸತ್ತೇ ಹೋಗ್ಬಿಟ್ಟಿದ್ದೀವಿ. ಹೇಳಿದಕ್ಕೆ ನಮ್ಮಂಥವ್ರು ಟ್ಯಾಕ್ಸ್ ನಾವು ಏನೇ ದುಡಿದ್ರು IT ಕಂಪ್ನಿ ಕೆಲಸ ಮಾಡ್ತೀನಿ ನಾನು, ನಮಗೆ 30% ಹಿಡಿತಾರೆ ರೀ. ನಮ್ಮ ಕಾಸಲ್ಲಿ ಅವ್ರು ಮಜಾ ಮಾಡ್ತಾರೆ ರೀ. ಇದು ಪ್ರಾಮಾಣಿಕವಾದ ನನ್ನ ಅಭಿಪ್ರಾಯ. ಮುನಿರತ್ನ ಅವ್ರ ಅರೆಸ್ಟ್ ಕೂಡ ಆಯಿತು, 2 ದಿನಗಳ ಕಾಲ ಕಸ್ಟಡಿಯಲ್ಲಿದ್ದರು. ಈಗ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ಒಳಪಡಿಸಲಾಗಿದೆ. ಸೊ ಇನ್ನಷ್ಟು ಸಂಕಷ್ಟಗಳು ಅವರಿಗೆ ಕಾದಿದ್ಯಾ? ಅಂದರೆ ಫಸ್ಟು ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಅಂತ ಸ್ಟಾರ್ಟ್ ಆಗಿದ್ದು, ಈಗ ಲಂಚದಲ್ಲಿ ಕೂಡ ಸಿಗಾಕೊಂಡಿದ್ದಾರೆ. ಏನಂತ
ಈ ನಡುವೆ ನಾನೇನು ನೋಟಿಸ್ ಮಾಡಿದ್ದೀನಿ ಅಂದರೆ ನಮ್ಮ ದೇಶದಲ್ಲಿ ಮುಂಚೆ ಹೇಗೆ ಒಂದು ಪವರಲ್ಲಿರೋರು ಪೊಲಿಟಿಷಿಯನ್ಸು ಆ್ಯಕ್ಟ್ರಸ್ಸು ಯಾರಾದರೂ ಆಗಿರಲಿ, ಪೊಲಿಟಿಷಿಯನ್ಸ್ ಆ್ಯಕ್ಟ್ರಸ್ ಅಂದಾಗ ನಿಮಗೆ ಗೊತ್ತಿರುತ್ತೆ ಬೇರೆ ಇನ್ನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಅವರೆಲ್ಲ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡೋರು. ಬಟ್ ಈ ನಡುವೆ ಆ ಥರ ನಡೀತಾ ಇಲ್ಲ. ಯಾಕಂದರೆ ಇದರಿಂದ ಮೀಡಿಯಾ ಪವರು, ಸೋಷಲ್ ಮೀಡಿಯಾ ಎಲ್ಲ ಶೇರ್ ಆಗ್ತಿದೆ, ಜನ ತಿಳ್ಕೊಂಡಿದ್ದಾರೆ. ಅಷ್ಟು ಈಸಿಯಾಗಿ ನೀವು ಯಾರೋ MLA ಮೆನ್ಷನ್ ಮಾಡಿದ್ರಿ, ನನಗೆ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ನೀವು ಹೇಳಿರೋ ಥರನೇ ಆ ಥರ ಏನಾದರೂ ಅವ್ರು ಮಾತಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಮುಂಚೆ ಥರ ಅವರು ಅಷ್ಟು ಈಸಿಯಾಗಿ ಹೊರಗೆ ಬರೋಕ್ಕಾಗಲ್ಲ. ಯಾಕಂದರೆ ಈಸ್ ಆನ್ಸರಬಲ್ ಟು ಜನರಲ್ ಪಬ್ಲಿಕ್ ಆಲ್ಸೋ ಈಗ ಈ ಸೋಷಲ್ ಮೀಡಿಯಾ ಮುಖಾಂತರ ಮತ್ತು ಈ ನಿಮ್ಮ ಮಾಧ್ಯಮದ ಮುಖಾಂತರ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಪವರಲ್ಲಿ ಏನಿದ್ದಾರೆ ಅದು ಹಳೇದನ್ನೆಲ್ಲ ಮರ್ತೋಗಿ ಈಗ ಹೊಸ ಪ್ರಪಂಚಕ್ಕೆ ರೆಡಿ ಆದರೆ ಬೆಟರ್ ಅನಿಸುತ್ತೆ. ನಾನು ಕೇಳೋದು, ನೀವೇನು ಹೇಳ್ತೀರಪ್ಪ? ಅಂದ್ರೆ ಒಂದು MLA ಆ ರೀತಿ ಮಾತಾಡ್ತಾರೆ ಅನ್ನೋದು ಅಷ್ಟೇ ಬೇಸರ ಸಂಗತಿ. ಯಾಕಂತಂದ್ರೆ ಜನಪ್ರತಿನಿಧಿಗಳು ಅವ್ರನ್ನ ಆಯ್ಕೆ ಮಾಡಿರ್ತಾರೆ. ಅಂಡ್ ಇನ್ನೊಂದು ಏನ್ ಹೇಳೋದು ಅಂದ್ರೆ, ಈಗ ಆಲ್ರೆಡಿ ಏನ್ 14 ದಿನ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ, ಅವ್ರಿಗೆ ಇನ್ನಷ್ಟು ಸಂಕಷ್ಟಗಳು ಎದುರಾಗತ್ತಾ? ಬೇಲ್ ಸಿಕ್ಕಿ ಹೊರಗೆ ಬರ್ತಾರ? ಬೇಲ್ ಸಿಕ್ಕಿ ಹೊರಗೆ ಬಂದ್ರೂ ಈಗ ಅವರು ಏನೋ ಒಂದು ಹಾರ್ಡ್ ಒಫೆನ್ಸ್ ಮಾಡಿಲ್ಲ, ಸೊ ಸಿಕ್ಕಿ ಬರ್ಬೋದು. ಬಂದ್ರೂ ಇದು ನಡೀತಾ ಇರುತ್ತೆ. ಆ್ಯಂಡ್ ಅವ್ರಿಗೆ ನೆಕ್ಸ್ಟು ಎಲೆಕ್ಷನ್ ಪೋಲ್ಸಲ್ಲಿ ಅವ್ರಿಗೆ ಇದಕ್ಕೆ ಆನ್ಸರ್ ಕೊಡಬೇಕಾಗುತ್ತೆ. ಅಂದರೆ ನಂಬರ್ಸಲ್ಲಿ ಅವ್ರದ್ದು ಕಮ್ಮಿ ಆಗ್ಬೋದು, ಅವ್ರು ಈ ಥರನೇ ನಡ್ಕೊಂಡಿದ್ರೆ. ಆ್ಯಂಡ್ ಬೇರೆಯವ್ರಿಗೂ ಒಂದು ಎಚ್ಚರಿಕೆ ಇದು, ಹಿಂಗೆ ಮುಂಚೆ ಥರ ನೀವು ನಡ್ಕೋಬೇಡಿ, ಬಾಯಿಗೆ ಬಂದಾಗೆ ಮಾತಾಡಬೇಡಿ, ನೀವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಸಮುದಾಯ ಬದಲಾಗಿದೆ, ಪ್ರಪಂಚ ಬದಲಾಗಿದೆ. ಸೊ ಎಲ್ರಿಗೂ ಸ್ವಲ್ಪ ಜವಾಬ್ದಾರಿ ಬರಬೇಕು ಇನ್ಮೇಲೆ ಅದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮುನಿರತ್ನ ಅವ್ರದ್ದು ಆಡಿಯೋ ಕೂಡ ಒಂದು ವೈರಲ್ ಆಗುತ್ತೆ. ಗುತ್ತಿಗೆದಾರರಿಗೆ ಅವರು ಜೀವ ಬೆದರಿಕೆ ಹಾಕಿದ್ದಾರೆ, ಹಾಗೆ 30 ಲಕ್ಷ ಲಂಚ ಕೇಳಿದ್ದಾರೆ, ಮತ್ತೆ ಹೆಣ್ಣು ಮಕ್ಕಳ ಮೇಲೆ ತುಂಬಾ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ, ಅವಾಚ್ಯ ಪದಗಳನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳಿ. ಇವಾಗ ಮುನಿರತ್ನ ಅವ್ರ ಮೇಲೆ ಆರೋಪ ಬಂದಿರೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ. ಬಟ್ ಈಗ ಆರೋಪ ಅಷ್ಟೇ ಅದು. ಅಲ್ಲಿ ಇವಾಗ ಅವ್ರು ಮಾತಾಡಿದ್ದಾರೆ ಇಲ್ಲ ಏನು ಅಂತ ಹೇಳ್ಬಿಟ್ಟು ಅವ್ರು FSL ಏನೋ ವರದಿ ಕೇಳಿದ್ದಾರೆ. ಆ FSL ವರದಿಲಿ ಖಚಿತಪಡಿಸ್ಕೊಂಡ್ರೆ ಅವಾಗ ಅದು ಮುಂದಿನ ದಿನಗಳಲ್ಲಿ ಅವ್ರೇನು ಕಾನೂನು ರೀತಿ ಕ್ರಮ ತರುತ್ತಾರೆ ಅದನ್ನು ತಗೊತಾರೆ. ಬಟ್ ಇಲ್ಲಿವರೆಗೂ ಈಗ ಆರೋಪಿ ಅಷ್ಟೇ, ಅದು ನ್ಯಾಯಾಂಗ ಬಂಧನ ಕೊಟ್ಟಿರೋದು ನಿಜ. ಅಲ್ಲ, ಒಬ್ಬ ಶಾಸಕ ಆಗಿ ಅಂದ್ರೆ 4 ಬಾರಿ RR ನಗರ ಶಾಸಕ ಆಗಿರುವಂತಹ ಮುನಿರತ್ನ ಅವರು ಈ ತರ ಕೆಟ್ಟ ಪದಗಳಿಂದ ಹೆಣ್ಮಕ್ಳನ್ನ ಮಾತಾಡ್ತಾರೆ ಅಂದ್ರೆ ನಿಜಕ್ಕೂ ಅದು ಒಂಥರ ಬೇಸರ. ಅಲ್ಲ, ನೀವು ಹೇಳ್ತಿರೋದು ಕರೆಕ್ಟು. ಇವಾಗ ಅಲ್ಲಿ ಏನಂತಂದ್ರೆ ಫಸ್ಟ್ ಅವ್ರದ್ದು ವಾಯ್ಸ ಇಲ್ವಾ ಅಂತ ಹೇಳ್ಬಿಟ್ಟು FSL ವರದಿ ಬರಬೇಕು. ಆ ವರದಿ ನಂತರ ಮಾತ್ರನೇ ನಾವು ಖಚಿತಪಡಿಸ್ಕೊಳಕ್ಕಾಗೋದು. ಅಲ್ಲಿ ಗಂಟ ನಾವು ಕಾಯ್ದು ನೋಡ್ಲೇಬೇಕು. ಸಮುದಾಯಗಳ ಬಗ್ಗೆ ಕೂಡ ಮಾತಾಡ್ತಾರೆ. ಅಲ್ಲ, ನಾವು ಹೇಳ್ತಿರೋದು, ನೀವು ಮಾತಾಡೋದ್ರ ಬಗ್ಗೆ ಮಾತಾಡ್ತಿದ್ದೀರಾ. ನಾನು ಹೇಳ್ತಿರೋದು ಏನಂತಂದ್ರೆ, ಈಗ ಅವ್ರು ಮಾತಾಡಿರೋದು ಕನ್ಫರ್ಮ್ ಅಂತ ಗೊತ್ತಾದ್ಮೇಲೆ ತಾನೇ ನಾವು ಅದನ್ನ ಅವ್ರ ಅಪರಾಧಿ ಇಲ್ಲ ಆರೋಪ ಅನ್ನೋ ಕಾರಣಕ್ಕೇನೆ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ, ಇಲ್ಲಾಂದ್ರೆ ಕರ್ಕೊಂಡ್ ಬರಕ್ ಆಗ್ತಾ ಇರ್ಲಿಲ್ಲ ಅನ್ನೋದು ನನ್ನ ವಾದ. ಹೌದು, ನೀವು ಹೇಳ್ತಿರೋದು ಕರೆಕ್ಟ್. ಈಗ ಏನಂದ್ರೆ ತನಿಖೆ ಹಂತದಲ್ಲಿ ನಡೀತಾ ಇದೆ. ಆ ತನಿಖೆ ಏನು ವರದಿ ಬರುತ್ತೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ಬೇಕು. ವಿಚಾರಣೆ ವೇಳೆಗೆ ಹೇಳಿದ್ದಾರೆ, ನ್ಯಾಯಾಲಯದಲ್ಲಿ ಆಗಿದೆ, ತೀರ್ಪಾಗಿದೆ 14 ದಿನ ಅಂತ. ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ RR ನಗರ ಶಾಸಕರು. ಹೌದು. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇನ್ನು ಹೊಗೆ ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಮೇಡಮ್, ನ್ಯಾಯಾಲಯದಲ್ಲಿ ಏನು ಹೇಳ್ತಾರೆ ಅದು ಇನ್ನು ಆರೋಪಿ, ಅದು ಇನ್ನೂ ಇದಾಗಿಲ್ವಲ್ಲ, ನೋಡೋಣ ಬಿಡಿ ಮುಂದಕ್ಕೆ. ಇಲ್ಲಿ ಕಾನೂನಿದೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಅವ್ರಿಗೇನಾಗುತ್ತೆ ಮುಂದೆ ನೋಡ್ಕೋಬೋದು. ಇವಾಗ ನಾವು ಈಗ ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಏನು ಬರುತ್ತೆ ಜಡ್ಜ್ ಏನು ಹೇಳ್ತಾರೆ, ನ್ಯಾಯಾಲಯದಲ್ಲಿ ಏನು ಹೇಳ್ತಾರೆ ಅದ್ರ ಮೇಲಾಗುತ್ತೆ. ಈಗ ಅವ್ರಿಗೆ ರಾಜಕೀಯ ವಿರೋಧಿ ಇರೋದ್ರಿಂದ ಮಾಡಿರ್ತಾರೆ. ಈಗೇನು ಎಲ್ಲರೂ ಏನು ಕರೆಕ್ಟಾಗಿ ಎಲ್ಲರಿಗೂ ಶಿಕ್ಷೆ ಆಗ್ಬಿಟ್ಟಿದ್ಯಾ? ಆಗಿಲ್ಲ. ಅಲ್ಲಿ ಏನು ಇವರು ರಾಜಕೀಯದ ಪಿತೂರಿ ಕೊಟ್ಟಿರ್ಬೋದಲ್ಲ, ಪಿತೂರಿಯಿಂದ ಆಗಿದ್ರೆ ಏನು ಮಾಡ್ತಿರೋದು? ಪಿತೂರಿ ಆಗಿದ್ರೆ ಏನು ಮಾಡ್ಬೋದು? ಅದು ನೋಡ್ಬೇಕಲ್ಲ. ಈಗ ನೀವೆಲ್ಲ ಅಲ್ಲಿ ಡಿಸೈಡ್ ಮಾಡೋದು. ಅಲ್ಲಿ ಹೋಗಿ ಅಲ್ಲಿ ಯಾರು ಜಡ್ಜ್ ಇದ್ದಾರೆ, ನ್ಯಾಯಾಲಯದಲ್ಲಿ ಏನಿದೆ ಪೊಲೀಸರು ನ್ಯಾಯ ಕೊಡಿಸ್ತಾರೆ. ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ಅವ್ರಿಗೆ ನ್ಯಾಯ ಕೊಡಿಸ್ತಾರೆ. ಪೊಲೀಸರು ಒಳ್ಳೆಯವರಿದ್ದಾರೆ, ನ್ಯಾಯಾಲಯದಲ್ಲೇ ಒಳ್ಳೇದಿದೆ, ಅವ್ರಿಗೆ ನಾವು ನೋಡ್ಕೊತಾರೆ. ನೀವು ಏನು ಹೇಳೋಕ್ಕಾಗಲ್ಲ. ನ್ಯಾಯಾಲಯದಲ್ಲಿ ಏನು ಇರುತ್ತೆ ಅದಾಗುತ್ತೆ ಬಿಡಿ. ಅಲ್ಲ, ನೀವು ಹೇಳ್ತಾ ಇರೋದು ನಂಗೆ ಅರ್ಥ ಆಯ್ತು. ಆದ್ರೆ ಗುತ್ತಿಗೆದಾರರನ್ನೇ ಕಂಪ್ಲೇಂಟ್ ಮೇಡಮ್ ಅವರೇ ಗುತ್ತಿಗೆದಾರರು ಅವಾಗ ಅವರೇ ಸಂಘದ ಅಧ್ಯಕ್ಷರಿದ್ರು. ಅವಾಗ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿದ್ರು ಅವಾಗ ಮುನಿರತ್ನ ಅವರು. ಅವಾಗೆಲ್ಲ ಕೆಂಪಣ್ಣವ್ರ ವರದಿ ಕೊಟ್ಟಿರೋ ಅದ್ರ ಬಗ್ಗೆ ಯಾರು ಏನು ಮಾಡಲಿಲ್ಲ. ಇವಾಗ ಏನು ಮಾಡ್ತಾರೆ?
ಈಗ ಸರ್ಕಾರ ಬಂದು 14 ತಿಂಗಳಾಗಿತ್ತಲ್ವ, ಅವ್ರು ಅವಾಗ ಯಾರು ಕೆಂಪಣ್ಣ ಅವರ ವರದಿ ಕೊಟ್ಟಿದ್ರಲ್ವ, ಅದೆಲ್ಲ ಏನಾದ್ರು ತನಿಖೆ ಮಾಡಿದ್ರ ಯಾರು ಸಿದ್ದರಾಮಯ್ಯವರು ಮಾಡಿದ್ರಾ? ಮತ್ತು ಇವಾಗ ಇದು ಏಕಾಏಕಿ ಆಗಿದೆ. ಅವೆಲ್ಲ ಸುಮ್ಮನೆ ರಾಜಕೀಯ ಪಿತೂರಿತ, ನ್ಯಾಯಾಲಯ ಏನು ಹೇಳ್ತಾ ಆಗುತ್ತೆ ಬಿಡಿ ಅಂತ ತಿಳ್ಕೊಳ್ಳಿ. ಶನಿ ಮಹಾತ್ಮ ಇಟ್ಕೊಂಡ ಅಹಂಕಾರ, ದುಡ್ಡಿನ ಅಹಂಕಾರ. ದರ್ಶನ್ಗೆ ಹೆಂಗಾಯಿತು ಅದೇ ಥರ ಅಹಂಕಾರ. ಅದೇಗೋಸ್ಕರನಾಗಿ ಇದು ಮಾಡ್ತಾಯಿದ್ದೀನಿ. ಇವ್ರಿಗೆ ಆಗಲ್ಲ ಶಿಕ್ಷೆನೇ ಹೌದು. ಅಂದ್ರೆ ಆಡಿಯೋ ಏನು ವೈರಲ್ ಅದು ನಮ್ಮ ಬೇರೆ ಟಿ ವಿಯಲ್ಲಿ ನೋಡಿದ್ದೀನಮ್ಮ, ಬೇರೆ ನಮ್ಗೆ ಗೊತ್ತಾಗಿಲ್ಲ. ಎಲ್ಲ ಪ್ರೂವ್ ಆಗಿದೆ ಅಲ್ಲಮ್ಮ, ಪ್ರೂವ್ ಆಗಿದೆ. ಅವ್ರದ್ದೇ ಎಷ್ಟೋ ಲಕ್ಷ ರೂಪಾಯಿ ಇದೆ, ಆ ಲಕ್ಷ ಕೊಟ್ಬಿಟ್ಟಿದ್ರೆ ಏನಾಗೋದು? ಈ ರೋಡಲ್ಲಿ ಇದೆಯಾ ಇದು? ಈ ಸೈಡ್ ನೆಕ್ಸ್ಟ್ ರೋಡು, ಆ ರೋಡಲ್ಲಿ ಇಲ್ಲಿಂದ ಹಿಡ್ಕೊ ಒಂದು ಫರ್ಲಾಂಗ್ ಸ್ವಂತ ಮನೆ ನೋಡಿದೆ ನೀವು? ನೋಡಿದ್ವಾ? ಅದಷ್ಟೇ. ಏನು ಪ್ರಯೋಜನ? ನಗರದಲ್ಲಿ ಇದು ಒಳ್ಳೆ ಹೆಸರು ತೊಗೊಂಡು ಒಳ್ಳೆ ಇದು ಮಾಡಿಕೊಂಡಿಲ್ಲ. ಇದು ಆಗಲ್ಲಮ್ಮ, ಇದೆಲ್ಲ ಸಿಕ್ಕಾಕೊಂಬಿಡಿ. ಇವನು ಈಶ್ವರಪ್ಪ ಅಂತ ಏನಾಯಿತು? 4 ಲಕ್ಷ 40% ಸಾಲ ಇದು ಕಮಿಷನ್ ಬೇರೆ 40%. ಅವನಿಗೆ ಹಿಡಿದು ಅವನದು ಹೋಯ್ತಾ? ಅಷ್ಟೇ, ಹಂಗೆ ಆಗೋದು. ಯಾರು ದುಡ್ಡು? ಎಲ್ಲ ಮುಂದೆ ಜಾತ್ರೆ. ಬಡವ್ರ ದುಡ್ಡು ಇವಾಗ ಇದೆ. ಕಾಂಗ್ರೆಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವರು ಒಳ್ಳೆತನ ಮಾಡ್ದಂತೆ ಒಳ್ಳೆತನ ಆಗ್ತಾಯಿದೆ. ಸಿದ್ದರಾಮಯ್ಯ ಬಂದಮೇಲೆ ನಂದು 60 ವರ್ಷ ಆಯಿತು, ಬಿ ಡಿ ಎಲ್ಲಿ ಕೆಲಸ ಆಗಿಲ್ಲ ತಂದು. ಸಿದ್ದರಾಮಯ್ಯ ಮೇಲೆ ಎಕ್ಸಿಬಿಷನ್ಗೆ ಹೋದೆ 2 ತಿಂಗಳು ಮುಂಚೆ. ಇಲ್ಲ ಅವರು ಎಕ್ಸಿಬಿಷನಲ್ಲಿ ಸಿದ್ದರಾಮಯ್ಯ ನಾನು ನೋಡಿ ಸುಮ್ಮನೆ 60 ವರ್ಷ ಆಯಿತು ನನಗೆ ಮನೆ ಬಿ ಡಿಯಲ್ಲಿ ಇದಾಗಿದೆ, ನನಗೆ ರಿಜಿಸ್ಟ್ರೇಷನ್ ಆಗಿಲ್ಲ, ನನಗೆ ಮಾಡಿಕೊಡಿ ಸಮಯ ಅಂತ. ಅದೇ ರೋಡಲ್ಲೇ ಬಂದು ವಾಕಿಂಗ್ ಬಂದು ಕೊಟ್ಟರು, ಬಂದು ಮಾಡಿಕೊಂಡು ಅವಾಗೇ ಆಗೋಯ್ತು ಕೆಲಸ. ಅವತ್ತೇ ಆಗೋಯ್ತು. ಅಲ್ಲೇ ಬಿ ಡಿ ಕಳಿಸ್ಬಿಟ್ರು, ಇವ್ರು ರಿಜಿಸ್ಟ್ರ್ ಮಾಡಿಕೊಡಿ. ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ, 10/1 10/2 ನಿಮಗೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದರೆ. ನ್ಯಾಯಾಂಗನ ಬಂಧನದಲ್ಲಿ ಇದ್ದಾರೆ, ಅದು ನ್ಯಾಯಾಂಗಲೇ ಅದೇ ಅವರೇ ತೀರ್ಮಾನ ಮಾಡಬೇಕು. ಇದೇನು ಸರ್ಕಾರಕ್ಕೆ ಬಿಟ್ಟಿದ್ದು, ಅದರೊಳಗಡೆ ಇದೆ, ಸರ್ಕಾರ ತೀರ್ಮಾನ ಮಾಡುತ್ತೆ. ತಪ್ಪು ಯಾವುದು ಸರಿ ಯಾವುದು ಅನ್ನೋದು ಸರ್ಕಾರನೇ ತೀರ್ಮಾನ ಮಾಡುತ್ತೆ. ಒಬ್ಬ ಜನಪ್ರತಿನಿಧಿಗಳು ಈ ಥರ ಎಲ್ಲ ಮಾಡಬಾರ್ದು. ಯಾರೇ ಜನಪ್ರತಿನಿಧಿ ಆಗಲಿ, ಕಾಂಗ್ರೆಸ್ಸರಾಗ್ಬೋದು, BJPಯವರಾಗ್ಬೋದು, JDS ಅವರಾಗ್ಬೋದು, ಆಮ್ ಆದ್ಮಿ ಪಾರ್ಟಿಯವರಾಗ್ಬೋದು, ಯಾರೇ ಆದ್ರೂ ಈ ಥರ ದಯವಿಟ್ಟು ಮಾಡಬಾರ್ದಮ್ಮ. ಇದು ಅವರು ಇದು ಜನರ ಮಧ್ಯೆ ಇರೋಂಥವ್ರು. ಅವ್ರ ಹಿಂದೆ ಏನಾದರೂ ಆಗಿರ್ಬೋದು, ಮುಂದೆ ಆ ಜನದ ಮಧ್ಯೆ ಬಂದ ಮೇಲೆ ಅದನ್ನೆಲ್ಲ ಕಟ್ಟಿ ಬದುಕಿಕ್ಕೆ ಒಂದು ವ್ಯವಸ್ಥಿತವಾದ ಸಮಾಜನ ನಿರ್ಮಾಣ ಮಾಡಬೇಕೆ ಹೊರತು ಅವರು ಮಾಡ್ತಾ ಇರೋದು ಸರಿ ಇಲ್ಲ. ಎಲ್ಲರೂ ಅಷ್ಟೇ, ಎಲ್ಲ ರಾಜಕಾರಣಿಗಳು ಅಷ್ಟೇ, ಎಲ್ಲರೂ ಅಷ್ಟೇ. ಇಲ್ಲ, ಅದೊಂದು 14 ದಿನ ಒಳಗಡೆ ಇರ್ತಾರೆ, ಆಮೇಲೆ ಅದು ಕಾನೂನು ಬಿಟ್ಟಿದ್ದು. ನೋಡಿದ್ರಲ್ಲ ಜನ ಯಾವ ರೀತಿ ಎಲ್ಲ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ. ಮುನಿರತ್ನ ಅವ್ರ ಹತ್ರ ದುಡ್ಡಿದೆ, ಅವ್ರು ಆಚೆ ಬರ್ತಾರೆ, ಇದೆಲ್ಲ ಒಂದು ಪ್ರಕರಣನ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಹಾಗೆ ಅವರು ಮಾತಾಡಿದಂತಹ ಮಾತುಗಳಿದೆಯಲ್ಲ, ಅಂದರೆ ಕೆಟ್ಟ ರೀತಿಯಲ್ಲಿ ಮಾತನಾಡಿರೋದು ಹೆಣ್ಮಕ್ಳಿಗೆ, ಹಾಗೆ ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಹಾಕಿರೋದು, ಇದೆಲ್ಲ ತಪ್ಪು ಅಂತ ಸಹ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಯುವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.